ಸ್ನೇಹಿತರೆ, ಕಲ್ಲಿನಲ್ಲಿ ಸಂಗೀತ ಹೊರಹೊಮ್ಮಲು ಸಾಧ್ಯವೇ? ನಂಬಲು ಅಸಾಧ್ಯ ಎನಿಸಿದರೂ ಇದು ನಿಜ. ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿದೆ ಒಂದು ಅದ್ಭುತ ಲೋಕ. ಅಲ್ಲಿನ ಕಲ್ಲುಗಳನ್ನು ಬಡಿದರೆ ಸಾಕು, ಸಪ್ತಸ್ವರಗಳು ಮುಳುಗುತ್ತವೆ. ಇಂದಿನ ವಿಡಿಯೋದಲ್ಲಿ ನಾವು ಹಂಪಿಯ ವಿಠಲ ದೇವಾಲಯದ ಸಂಗೀತದ ಕಂಬಗಳ ಹಿಂದಿರುವ ಆ ಬೆರಗುಗೊಳಿಸುವ ರಹಸ್ಯವನ್ನು ತಿಳಿಯೋಣ. ದೇವಾಲಯದ ಹಿನ್ನೆಲೆ. ಹಂಪಿಯ ತುಂಗಭದ್ರಾ ನದಿಯ ದಡೆಯ ಮೇಲಿರುವ ವಿಜಯ ವಿಠಲ ದೇವಾಲಯವು 15ನೇ ಶತಮಾನದ ವಾಸ್ತುಶಿಲ್ಪದ ಪರಮಾವಧಿ. ಇದನ್ನು ರಾಜ 2ನೇ ದೇವರಾಯ ಕಾಲದಲ್ಲಿ ನಿರ್ಮಿಸಲಾಯಿತು ಮತ್ತು ಕೃಷ್ಣದೇವರಾಯನ ಕಾಲದಲ್ಲಿ ಮತ್ತಷ್ಟು ದೊಡ್ಡದಾಯಿತು. ಈ ದೇವಾಲಯದಲ್ಲಿರುವ ಮಹಾಮಂಟಪ ಅಥವಾ ಸಂಗೀತ ಮಂಟಪ ಜಗತ್ತಿನ 8 ಅದ್ಭುತಗಳಲ್ಲಿ ಒಂದಾಗಬಲ್ಲ ಶಕ್ತಿಯನ್ನು ಹೊಂದಿದೆ. ಸಂಗೀತ ಕಂಬದ ರಹಸ್ಯ. ಈ ಮಂಟಪದಲ್ಲಿ ಒಟ್ಟು 56 ಕಂಬಗಳಿವೆ. ಇವುಗಳನ್ನು ಸರಿಗಮ ಕಂಬಗಳು ಎಂದು ಕರೆಯುತ್ತಾರೆ. ಪ್ರತಿಯೊಂದು ಕಂಬದ ಸುತ್ತಲೂ 7 ಸಣ್ಣ ಕಂಬಗಳಿವೆ. ಈ ಸಣ್ಣ ಕಂಬಗಳನ್ನು ಬೆರಳಿನಿಂದ ಅಥವಾ ಸಣ್ಣ ಮರದ ಕೋಲಿನಿಂದ ಮೆಲ್ಲನೆ ತಟ್ಟಿದರೆ ಅವುಗಳಿಂದ ಸ ರಿ ಗ ಮ ಪ ದ ನಿ ಎಂಬ ಸಪ್ತ ಸ್ವರಗಳು ವಿಭಿನ್ನವಾಗಿ ಕೇಳಬರುತ್ತದೆ. ಕೇವಲ ಸ್ವರಗಳಲ್ಲದೆ ಕೆಲವು ಕಂಬಗಳಿಂದ ಮೃದಂಗಂ, ಘಟಂ ಮತ್ತು ತಾಳದ ಶಬ್ದವು ಹೊರಹೊಮ್ಮುತ್ತವೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಕಂಬಗಳ ಒಳಗೆ ಏನಿದೆ ಎಂದು ತಿಳಿಯಲು ಅವರು 2 ಕಂಬಗಳನ್ನು ಕತ್ತರಿಸಿ ನೋಡಿದರು. ಆದರೆ ಆಶ್ಚರ್ಯವೇನೆಂದರೆ ಆ ಕಂಬದ ಒಳಗೆ ಏನೂ ಇರಲಿಲ್ಲ. ಅವು ಸಂಪೂರ್ಣವಾಗಿ ಗಟ್ಟಿ ಶಿಲೆಗಳಾಗಿದ್ದವು. ಅಂದರೆ ಯಾವುದೇ ಟೊಳ್ಳು ಭಾಗವಿಲ್ಲದ ಕಲ್ಲಿನಿಂದ ಸಂಗೀತ ಹೊರಹೊಮ್ಮುವುದು ಇಂದಿಗೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಸವಾಲಾಗಿದೆ. ಇದರ ಹಿಂದಿರುವ ತಂತ್ರಜ್ಞಾನ. ವಿಜ್ಞಾನಿಗಳ ಪ್ರಕಾರ ಅಂದಿನ ಶಿಲ್ಪಿಗಳು ಈ ಕಂಬವನ್ನು ಕೆತ್ತಲು ಬಳಸಿದ ಕಲ್ಲಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸಿಲಿಕಾ ಅಥವಾ ಲೋಹದ ಅಂಶಗಳಿವೆ. ಕಂಬಗಳ ಎತ್ತರ ಮತ್ತು ದಪ್ಪ ಮತ್ತು ಅವುಗಳನ್ನು ಕೆತ್ತಿದ ರೀತಿ ಎಷ್ಟು ನಿಖರವಾಗಿದೆ ಎಂದರೆ ಅವುಗಳ ಕಂಪನವು ನಿರ್ದಿಷ್ಟ ಸಂಗೀತ ಸ್ವರವನ್ನು ಉತ್ಪಾದಿಸುತ್ತದೆ. ಇಂದು ಪ್ರವಾಸೋದ್ಯಮ ಇಲಾಖೆಯು ಈ ಕಂಬಗಳಿಗೆ ಹಾನಿಯಾಗದಂತೆ ರಕ್ಷಿಸಲು ಅವುಗಳನ್ನು ಮುಟ್ಟದಂತೆ ನಿಷೇಧಿಸಿದೆ. ಆದರೆ ಹಂಪಿಗೆ ಹೋದಾಗ ಈ ಮಂಟಪದ ಮುಂದೆ ನಿಂತರೆ ಅಂದಿನ ವೈಭವದ ಸಂಗೀತ ಅನುಭವ ನಮಗಾಗುವುದು ಖಂಡಿತ. ನಿಮಗೇನಿಸುತ್ತದೆ? ನಮ್ಮ ಪೂರ್ವಜರ ಬಳಿ ಇಂದಿನ ವಿಜ್ಞಾನಕ್ಕೂ ಮೀರಿದ ತಂತ್ರಜ್ಞಾನ ಇತ್ತೇ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.